ನಮಸ್ಕಾರ ವಿದ್ಯಾರ್ಥಿಗಳೇ. ನಾವಿವಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಕೊನೆಯ ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಸೆಷನಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು ಮತ್ತು ಅದರ ಆಬ್ಜೆಕ್ಟಿವ್ಸ್ ಏನು ಅಂತೆಲ್ಲ ನೋಡಿದ್ದೀವಿ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತೀನಿ. ನಮ್ಗೆ ಈಗಾಗಲೇ ಗೊತ್ತಿದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನಾವು ಪ್ರಿಪೇರ್ ಮಾಡೋ ಉದ್ದೇಶ in order to know the inflows and outflows of cash and cash equivalent. It is prepared to know about the sources and uses of cash and cash equivalent of an enterprise over a period of time from various activities of an enterprise. ನಾನು ನಿಮಗೆ ಹಿಂದಿನ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ನಾವು ಆಕ್ಟಿವಿಟೀಸ್ ಆಫ್ ದಿ ಆರ್ಗನೈಸೇಷನ್ನ 3 ಮೇಯ್ನ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇರ್ತೀವಿ. ಮೊದಲನೇದು ಆಪರೇಟಿಂಗ್ ಆಕ್ಟಿವಿಟಿ ಆ್ಯಂಡ್ ದೆನ್ ಫೈನಾನ್ಸಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ. ಈ ರೀತಿಯಾದಂತಹ ಎಲ್ಲ ಪ್ರತಿಯೊಂದು ಆ್ಯಕ್ಟಿವಿಟಿಯಿಂದನೂ ನಮಗೆ ಯಾವ ರೀತಿ ಕ್ಯಾಶ್ ಇನ್ಫ್ಲೋ ಆಗಿದೆ ಮತ್ತು ಯಾವ ರೀತಿ ಕ್ಯಾಶ್ ಔಟ್ಫ್ಲೋ ಆಗಿದೆ ಅಂತ ತಿಳ್ಕೊಳ್ಬೇಕು ಅಂದರೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡಬೇಕಾಗತ್ತೆ. ಅಂದರೆ ಆಪರೇಟಿಂಗ್ ಆ್ಯಕ್ಟಿವಿಟಿನಲ್ಲಿ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಹೋಗಿದೆ, ಅದೇ ರೀತಿ ಫೈನಾನ್ಸಿಂಗ್ ಆ್ಯಕ್ಟಿವಿಟಿನಲ್ಲಿ ಎಷ್ಟು ಇನ್ಫ್ಲೋ ಆಗಿದೆ, ಎಷ್ಟು ಔಟ್ಫ್ಲೋ ಆಗಿದೆ, ಮತ್ತು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿಯಿಂದ ನಮಗೆ ಯಾವ ರೀತಿ ಹಣ ಬಂದಿದೆ ಮತ್ತು ಹಣ ಖರ್ಚಾಗಿದೆ. ಈ ರೀತಿ ಪ್ರತಿ ಆ್ಯಕ್ಟಿವಿಟಿನಲ್ಲೂ ಇನ್ಫ್ಲೋ ಮತ್ತು ಔಟ್ಫ್ಲೋ ಎರಡನ್ನೂ ನಾವು ಈಸಿಯಾಗಿ ತಿಳ್ಕೊಳ್ಬೋದು. ಆ ಉದ್ದೇಶಕ್ಕೋಸ್ಕರ ನಾವು ಬೇರೆ ಎಷ್ಟೇ ಸ್ಟೇಟ್ಮೆಂಟ್ ಇದ್ರೂ, ಅಂದರೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ತೀವಿ, ಪೊಸಿಷನ್ ಸ್ಟೇಟ್ಮೆಂಟ್ ಮಾಡ್ತೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀವಿ, ಇದು ಯಾವುದೇ ಸ್ಟೇಟ್ಮೆಂಟ್ ಮಾಡಿದ್ರೂ ಅಡಿಷ್ನಲ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡುವಂತಹ ಮೂಲ ಉದ್ದೇಶ ಸಪ್ರೇಟಾಗಿ ಪ್ರತಿ ಆ್ಯಕ್ಟಿವಿಟಿನಲ್ಲೂ ಏನು ಇನ್ಫ್ಲೋ ಆಗಿದೆ ಮತ್ತು ಏನು ಔಟ್ಫ್ಲೋ ಆಗಿದೆ ಅಂತ ತಿಳ್ಕೊಳ್ಳೋದಾಗಿದೆ. A cash flow statement provides information about the historical changes in cash and cash equivalent of an enterprise by classifying cash flows into operating, investing and financing activities. ನಾನು ನಿಮಗೆ ಜಸ್ಟ್ ಇವಾಗ ಎಕ್ಸ್ಪ್ಲೈನ್ ಮಾಡ್ದಂಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅದು ಹಿಸ್ಟಾರಿಕಲ್ ಡೇಟಾನೇ ಆಗಿರ್ಬೋದು ಅಥವಾ ಈಗಾಗಲೇ ನಡೆದಿರೋಂತಹ ಟ್ರಾನ್ಸಾಕ್ಷನ್ನೇ ಆಗಿರುತ್ತೆ. ಆದರೂ ಕೂಡ ಅದನ್ನು ನಾವು ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂತ ಈ ರೀತಿಯಾಗಿ ಬೈಫರ್ಕೇಷನ್ ಮಾಡಿ ಅದರಲ್ಲಿ ಎಷ್ಟು ಇನ್ಫ್ಲೋ ಆಗಿದೆ, ಔಟ್ಫ್ಲೋ ಆಗಿದೆ ಅಂತ ಕಂಡುಹಿಡಿತೀವಿ. ಇಲ್ಲಿ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ಕ್ಯಾಶ್ ಈಕ್ವಿವಲೆಂಟ್ನ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಕ್ಯಾಶ್ ಈಕ್ವಿವಲೆಂಟ್ ಅಂದರೆ ಒಂದು ಬ್ಯಾಂಕು ಇನ್ನೊಂದು ಇಮ್ಮಿಡಿಯೇಟಾಗಿ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಬೋದಾಗಿರೋಂತಹ ಯಾವುದಾದ್ರೂ ಸೆಕ್ಯೂರಿಟೀಸ್ ಅಥವಾ ಬಿಲ್ಸ್, ಈ ಥರದ್ದು. ನೆಕ್ಸ್ಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾತಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಲೆಟ್ ಅಸ್ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇನ್ ಫ್ಯೂ ಸಿಂಪಲ್ ಆಸ್ಪೆಕ್ಟ್ಸ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ಸ್ ಅಸ್ ಟು ಪ್ಲಾನ್ ಫಾರ್ ಬೋತ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. We know that entire organization depends on the cash and also the strength finance of the organization. Finance means it is nothing but how we arrange cash in time. So this arrangement can be done only when there is a proper planning. So cash flow statement helps us to plan for both short term and long term cash requirement of the organization. It helps to know about the excess cash, if any, in the organization. If there is any excess cash, how it is created, how we have to utilize that excess cash, all these things are analyzed. And also it facilitates for the analysis of working capital, whether we have enough working capital for the organization, whether the short term solvency is better. If we want to increase the short term solvency, by what means we can go for that, and whether the working capital is adequate or whether it is shortage or whether it is excess. All these things can be known with the help of cash flow statement. ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಮನಿ ರಿಕ್ವೈರ್ಮೆಂಟ್ ಆಫ್ ದಿ ಆರ್ಗನೈಸೇಷನ್ ಅಂತ ತಿಳ್ಕೊಳ್ಬೋದು. ಈಗ ನಮ್ಮ ಹತ್ರ ಏನು ವರ್ಕಿಂಗ್ ಕ್ಯಾಪಿಟಲ್ ಇದೆ, ಆ ವರ್ಕಿಂಗ್ ಕ್ಯಾಪಿಟಲ್ಲು ಕರೆಕ್ಟಾಗಿದೆಯಾ ಅಂದರೆ ಎಕ್ಸಸ್ ಅಂದರೆ ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ತುಂಬ ಕಡಿಮೆ ಇದ್ದರೆ ನಾವು ಇನ್ ಟೈಮ್ ಎಲ್ಲ ಪೇಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿ ತುಂಬ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಇತ್ತು ಅಂದರೆ ಐಡಲ್ ಕ್ಯಾಶ್, ಅಂದರೆ ನಾವೇನು ಆ ಒಂದು ಹಣದಿಂದ ಅಥವಾ ಆ ವರ್ಕಿಂಗ್ ಕ್ಯಾಪಿಟಲ್ನ ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡ್ಬೋದಾಗಿತ್ತು, ಆ ಅವಕಾಶನ ಕಳ್ಕೊಂಡು ಅದನ್ನು ನಾವು ಐಡಲ್ ಆಗಿ ಅದನ್ನ ಇಟ್ಕೊಂಡಿದ್ದೀವಿ ಅಂತ, ಅಂದರೆ ಅದರಿಂದ ನಾವೇನು ದುಡಿಯೋಕ್ಕೆ ಅಥವಾ ಗಳಿಸೋಕ್ಕೆ ಆಗ್ತಾ ಇಲ್ಲ. ಸೊ ಇಫ್ ವಿ ಇನ್ವೆಸ್ಟ್ ಇಟ್ ಎಲ್ಸ್ವೇರ್ ವಿ ಕ್ಯಾನ್ ಗೆಟ್
ಮೋರ್ ಇಂಟರೆಸ್ಟ್ ಅಥವಾ ಮೋರ್ ರಿಟರ್ನ್ಸ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಅತಿ ಹೆಚ್ಚು ವರ್ಕಿಂಗ್ ಕ್ಯಾಪಿಟಲ್ ಇಲ್ಲದೆ, ಅತಿ ಕಡಿಮೆನೂ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲದೆ, ಅದು ಸರಿಯಾದ ಪ್ರಮಾಣದಲ್ಲಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋದಕ್ಕೆ, ಅದಲ್ಲದೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಒಂದು ಯೋಜನೆಗಳನ್ನು ನಾವು ಮಾಡೋದಕ್ಕೆ, ಆಮೇಲೆ ನಮ್ಮ ಹತ್ರ ಹೇಗೆ ಹೆಚ್ಚು ಹಣ ಕ್ರಿಯೇಟ್ ಆಗ್ತಾ ಇದೆ, ಹಣದ ಹರಿವು ಯಾವ ರೀತಿ ಇದೆ, ಈ ಹೆಚ್ಚಿನ ಪ್ರಮಾಣದ ಹಣ ನಮ್ಮ ಹತ್ರ ಏನಿದೆ ಅದು ಯಾವ ಸೋರ್ಸಸ್ಸಿಂದ ಕ್ರಿಯೇಟ್ ಆಗ್ತಾ ಇದೆ, ಆ ಸೋರ್ಸಸ್ ನಾವು ಇನ್ನೂ ಸ್ಟ್ರೆಂಥನ್ ಮಾಡ್ಬೋದು. ಅಂದರೆ ಆ ಮೂಲಗಳನ್ನ ನಾವು ಹೆಚ್ಚು ಬಲಪಡಿಸೋವಂಥದ್ದು, ಮತ್ತು ಯಾವ ಮೂಲದಿಂದ ನಮಗೆ ಕ್ಯಾಶ್ ಕ್ರಿಯೇಟ್ ಆಗ್ಬೋದು ಅನ್ನೋದನ್ನು ಕಂಡುಹಿಡ್ಕೊಳ್ಳೋವಂಥದ್ದು. ಈ ರೀತಿಯಾದಂತಹ ಎಲ್ಲ ಒಂದು ವಿಶ್ಲೇಷಣೆಗಳಿಗೆ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದು ಬುನಾದಿಯನ್ನು ಹಾಕ್ಕೊಡುತ್ತೆ ಅಂದರೆ ತಪ್ಪಾಗಲ್ಲ. ಇಟ್ ಈಸ್ ದ ಫೌಂಡೇಶನ್ on which the main cash planning is structured. And then also it provides the details about how money is spent in the organization. ಯಾವುದಕ್ಕೆ ನಾವು ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ, ಯಾವ ಆ್ಯಕ್ಟಿವಿಟಿ ಅಂದರೆ ಎಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ, ಅದರಲ್ಲಿ ಯಾವ ಮೆಜಾರಿಟಿ ಆ್ಯಕ್ಟಿವಿಟಿಗೆ ನಾವು ಹಣನ ಖರ್ಚು ಮಾಡ್ತಾ ಇದ್ದೀವಿ, ಮತ್ತು ಇದು ನಾವು ಕ್ಯಾಶ್ ಪ್ಲ್ಯಾನಿಂಗ್ ಏನು ಮಾಡಿದ್ದೀವಿ ಅದು ಕರೆಕ್ಟಾಗಿ ಮಾಡಿದ್ದೀವಾ ಇಲ್ವಾ, ಆಮೇಲಿಂದ ನಮ್ಮ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದ್ರೆ ನಾವು ಸೇಫಾಗಿರ್ತೀವಿ, ಆಪ್ಟಿಮಮ್ ಕ್ಯಾಶ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ನಾವು. ಆಪ್ಟಿಮಮ್ ಕ್ಯಾಶ್ ಬ್ಯಾಲೆನ್ಸ್ ಅಂದರೆ ನಿದರ್ ದೆರ್ ಇಸ್ ಅ ಶಾರ್ಟೇಜ್ ನಾರ್ ದೆರ್ ಇಸ್ ಎಕ್ಸಸ್ ಅನ್ನೋ ರೀತಿಯಾದಂತಹ ಕ್ಯಾಶ್ ಬ್ಯಾಲೆನ್ಸು. ಅಂದರೆ ಹೆಚ್ಚು ಹಣನೂ ಕಂಪನಿನಲ್ಲಿ ಇಟ್ಕೊಳ್ಳೋಂಗಿಲ್ಲ, ಮತ್ತು ತುಂಬ ಕಡಿಮೆನೂ ಆಗಬಾರ್ದು. ಅದು ಆ ರೀತಿ ಸರಿಯಾದ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಣವನ್ನು ನಾವು ಇಟ್ಕೊಳ್ತೀವಲ್ವ, ಅದನ್ನು ನಾವು ಆಪ್ಟಿಮಮ್ ಕ್ಯಾಶ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಆಪ್ಟಿಮಮ್ ಕ್ಯಾಶ್ ಲೆವೆಲ್ ಎಷ್ಟು ಅಂತ ನಾವು ನಿಗದಿ ಮಾಡೋದಕ್ಕೆ ಎಲ್ಲ ನಮಗೆ ಸಹಾಯ ಆಗುತ್ತೆ. ಇವಾಗ ನಾವು ಪ್ರತಿ ತಿಂಗಳು ಇಷ್ಟು ನಮಗೆ ಖರ್ಚಾಗ್ತಾನೆ ಇರುತ್ತೆ ಅಂತ ಕಂಡು ಹಿಡ್ಕೊಂಡು ಅದ್ರ ಮೇಲೆ ನಾವು ಏನು ಮಾಡ್ಬೋದು, ನಾವು ಕ್ಯಾಶ್ ಪ್ಲಾನಿಂಗ್ ಮಾಡ್ತಾ ಇರೋದು ಕರೆಕ್ಟಾಗಿದೆಯಾ ಇಲ್ವಾ, ಮತ್ತು ಯಾವ ರೀತಿಯಾದಂತಹ ಕ್ಯಾಶ್ ಪ್ಲಾನಿಂಗ್ ಇನ್ನೂ ಯಾವ ರೀತಿ ನಾವು ಇದರಲ್ಲೇ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಇದನ್ನು ಪಾಯಿಂಟ್ಸ್ನ ನಾವು ಅಥವಾ ಅನ್ನೋವಂತಹ ಅಂಶಗಳ ಮೇಲೆ ನಾವು ಗಮನವನ್ನು ಕೊಡ್ಬೋದು. ಈಗ ನಾನು ನಿಮಗೆ ಆಪ್ಟಿಮಮ್ ಕ್ಯಾಶ್ ಲೆವೆಲ್ ಅಂತ ಹೇಳಿದ್ನಲ್ವ, ಯಾತಕ್ಕೋಸ್ಕರ ಆಪ್ಟಿಮಮ್ ಕ್ಯಾಶ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ಕಂಪನಿ ಅಥವಾ ಎಂಟರ್ಪ್ರೈಸ್ ಒದ್ದಾಡುತ್ತೆ ಅಂತ ಹೇಳಿದ್ರೆ, ಹಣ ನಿಮಗೆ ಗೊತ್ತಿದೆ, ಕ್ಯಾಶ್ ತುಂಬ ಕಡಿಮೆ ಆಗೋದ್ರೆ ಏನಾಗುತ್ತೆ, ಡೇ ಟು ಡೇ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಅದೇ ರೀತಿ ಎಕ್ಸಸ್ ಕ್ಯಾಶ್ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅನಿಸ್ಬೋದು ಅಯ್ಯೋ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದೇ ಅಂತ, ಅದು ನಾವು ಇಂಡಿವಿಜುವಲಿ ನಾವು ಅಂದ್ಕೊಳ್ಳೋವಂಥದ್ದು. ಆದರೆ ತುಂಬ ಜಾಸ್ತಿ ಕ್ಯಾಶ್ ಏನಾದರೂ ಆರ್ಗನೈಸೇಷನ್ ಇದ್ದರೆ ಆವಾಗ ಫ್ರಾಡ್ಗೆ, ಮಿಸ್ಅಪ್ರಾಪ್ರಿಯೇಷನ್ಗೆ ಎಲ್ಲ ಒಂದು ಆಸ್ಪದ ಕೊಟ್ಟಂಗಾಗತ್ತೆ. ಅದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ, ಸುಮ್ಮನೆ ಎಕ್ಸಸ್ ಕ್ಯಾಶ್ನ ನಾವು ಐಡಲ್ಲಾಗಿ ಇಡೋದಕ್ಕಿಂತ ಆ ಕ್ಯಾಶ್ನ ಬೇರೆ ಕಡೆ ನಾವು ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ರಿಟರ್ನ್ಸ್ ಬರುತ್ತೆ. ಹೀಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಳ್ಬೇಕು. ಅದಕ್ಕೋಸ್ಕರ ನಮಗೆ ಆಪ್ಟಿಮಮ್ ಕ್ಯಾಶ್ ಬ್ಯಾಲೆನ್ಸ್ ಬೇಕಾಗುತ್ತೆ. ಸೊ ಇದೆಲ್ಲದಕ್ಕೂ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟೇ ಬೇಸ್ ಆಗಿರೋದ್ರಿಂದ ನಾವು ಯಾವುದೇ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿದ್ರು, ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತೀವಿ, ಅದೆಲ್ಲ ಮಾಡಿದ್ರೂ ಕೂಡ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಅದರದೇ ಆದ ಒಂದು ಆದ್ಯತೆ ಇದೆ. ಇನ್ ಸ್ಪೈಟ್ ಆಫ್ ಆಲ್ ಅದರ್ ಸ್ಟೇಟ್ಮೆಂಟ್ಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಂಡ್ ಇಟ್ಸ್ ಪ್ರಿಪರೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಆರ್ಗನೈಸೇಷನ್ ಇನ್ ಆರ್ಡರ್ ಟು ಹ್ಯಾವ್ ಕಂಟ್ರೋಲ್ ಓವರ್ ದ ಕ್ಯಾಶ್ ಮ್ಯಾನೇಜ್ಮೆಂಟ್. ಯಾತ್ಯಾತಕ್ಕೆ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಇನ್ ಎಫಿಷಿಯಂಟ್ ಕ್ಯಾಶ್ ಮ್ಯಾನೇಜ್ಮೆಂಟ್. So if we prepare cash flow statement, it helps us to evaluate our cash position and what are all the bases for which the cash flow sources are, what are all the main sources, what are all the application, all these things can be known with the help of cash flow statement. ಅದೊಂದೇ ಅಲ್ಲದೆ ಯಾವ ರೀತಿ ನಮ್ಮ ಕ್ಯಾಶ್ ನೆಸಸರೀಸ್ ಏನೇನಿದೆ, ಯಾತ್ಯಾತಕ್ಕೆ ನಮಗೆ ಕ್ಯಾಶ್ ಬೇಕಾಗುತ್ತೆ, ಈ ಬೇಕಾಗುವಂತಹ ಕ್ಯಾಶ್ನ ನಾವು ಯಾವ ಮೂಲದಿಂದ ತಗೊಳ್ಬೋದು, ಇದಿಷ್ಟನ್ನು ನಾವು ಅನಲೈಸ್ ಮಾಡ್ಬೋದು. ಅಂದರೆ ನಮಗೆ ಎಷ್ಟು ಕ್ಯಾಶ್ ಬೇಕಾಗುತ್ತೆ, ಯಾವುದಕ್ಕೆ ಕ್ಯಾಶ್ ಬೇಕಾಗುತ್ತೆ, ಈ ಬೇಕಾಗಿರೋ ಕ್ಯಾಶ್ ನಮಗೆ ಹೇಗೆ ಅರೇಂಜ್ ಆಗುತ್ತೆ, ಇದಿಷ್ಟು ಪ್ರಶ್ನೆಗಳಿಗೆ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಿಂದ ಉತ್ತರ ಸಿಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಇಂಟರ್ನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸಂಸ್ಥೆಯ ಒಳಗಡೆ ಸರಿಯಾಗಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ,
ಅಂದರೆ ಇವಾಗ ಯಾವುದೋ ಪರ್ಚೇಸ್ ಆಗಿರ್ಬೋದು, ಅಥವಾ ಡಿವಿಡೆಂಡ್ ಕೊಡೋವಂಥದ್ದಾಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಲೋನ್ನ ವಾಪಸ್ ರೀಪೇ ಮಾಡೋದಾಗಿರ್ಬೋದು, ಈ ರೀತಿ ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಆಗಿದ್ರು ಅದೆಲ್ಲದಕ್ಕೂ ನಾವು ಕರೆಕ್ಟಾಗಿ ಟೈಮಿಂಗ್ ಮತ್ತು ಕರೆಕ್ಟಾಗಿರುವಂತಹ ಸೋರ್ಸಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ನಾವು ಮಾಡೋದಕ್ಕೆ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಒಂದು ಹಿಂಟ್ನ ಒದಗಿಸುತ್ತೆ. ಆ್ಯಂಡ್ ಇಟ್ ಆಲ್ಸೋ ಡಿಸ್ಕ್ಲೋಸಸ್ ದ ಮೂಮೆಂಟ್ ಆಫ್ ಕ್ಯಾಶ್. ಯಾವ ರೀತಿ ಕ್ಯಾಶ್ ಮೂಮೆಂಟ್ ಆಗ್ತಾ ಇದೆ, ಇವಾಗ ನಮ್ಮ ಇರುವಂತಹ ಕ್ಯಾಶ್ ಬ್ಯಾಲೆನ್ಸಲ್ಲಿ ಇನ್ಕ್ರೀಸ್ ಆಗಿದ್ರೆ ಹೆಂಗೆ ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಗಿದ್ರೆ ಯಾವ ರೀತಿ ಆಗಿದೆ, ಅದೊಂದೇ ಅಲ್ಲದೆ ನಮ್ಮ ಆಪರೇಟಿಂಗ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆ, ಅಥವಾ ಆಪರೇಟಿಂಗ್ ಆ್ಯಕ್ಟಿವಿಟೀಸು ಎಷ್ಟು ಶೇರ್ನ ಮಾಡಿದೆ, ಅಥವಾ ಇನ್ಫ್ಲೋ ಯಾವ ರೀತಿ ಇದೆ, ಔಟ್ಫ್ಲೋ ಹೇಗಿದೆ, ಇದೆಲ್ಲದ್ರ ಬಗ್ಗೆ ನಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇಟ್ ಡಿಸ್ಕ್ಲೋಸಸ್ ದ ರೀಸನ್ಸ್ ಫಾರ್ ಲೋ ಕ್ಯಾಶ್ ಬ್ಯಾಲೆನ್ಸ್ ಡಿಸ್ಪೈಟ್ ಹೆವಿ ಆಪರೇಟಿಂಗ್ ಪ್ರಾಫಿಟ್ಸ್ ಆರ್ ಫಾರ್ ಹೆವಿ ಕ್ಯಾಶ್ ಬ್ಯಾಲೆನ್ಸ್ ಡಿಸ್ಪೈಟ್ ಲೋ ಪ್ರಾಫಿಟ್. ಎಷ್ಟೋ ಸಲ ಸಂಸ್ಥೆನಲ್ಲಿ ಯಾವ ರೀತಿಯಾದಂತಹ ಸಿಚುಯೇಷನ್ ಇರುತ್ತೆ ಅಂದರೆ, ದೋ ವಿ ಆರ್ ಅರ್ನಿಂಗ್ ಪ್ರಾಫಿಟ್ ಬಟ್ ಸ್ಟಿಲ್ ದೆರ್ ಇಸ್ ಅ ಶಾರ್ಟೇಜ್ ಆಫ್ ಕ್ಯಾಶ್. ನಮ್ಮ ಸಂಸ್ಥೆ ಹೆಚ್ಚು ಪ್ರಾಫಿಟ್ನೇ ಗಳಿಸ್ತಾ ಇದೆ, ಆದರೆ ಅಷ್ಟೊಂದು ಪ್ರಾಫಿಟ್ ಇದ್ರೂ ನಮ್ಮ ಹತ್ರ ಕ್ಯಾಶ್ ಇಲ್ಲ ಅನ್ನೋಂಥ ಸಿಚುಯೇಷನ್ ನಿರ್ಮಾಣ ಆಗಿರುತ್ತೆ. ಅದೇ ರೀತಿ ಅದರ ವೈಸ್ ವರ್ಸ ಏನಂದರೆ, ತುಂಬ ಲಾಸ್ನಲ್ಲಿ ನಡೀತಾ ಇರುತ್ತೆ ಬಟ್ ದೆ ವಿಲ್ ಬಿ ಎನಫ್ ಕ್ಯಾಶ್, ಸಾಕಷ್ಟು ಹಣ ಇರುತ್ತೆ. ಇಂಥದಕ್ಕೆ ಏನು ರೀಸನ್ ಅಂತ ಎಕ್ಸಾಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ discloses the extent of success or failure for cash planning. ನಾವು ಏನು ಕ್ಯಾಶ್ ಪ್ಲಾನಿಂಗ್ ಮಾಡಿದ್ದೀವಿ, ಇದು ಯಾವ ರೀತಿ ಸಕ್ಸಸ್ ಆಗಿದೆ ಅಥವಾ ಇದೇನಾದರೂ ಫೇಲ್ ಆಗಿದ್ರೆ ಇದಕ್ಕೆ ರೀಸನ್ಸ್ ಏನು ಅಂತ ನಮಗೆ ಗೊತ್ತಾಗುತ್ತೆ. ಹೀಗಾಗಿ ನಾವು ಯಾವುದೇ ರೀತಿಯಾದಂಥ ರೆಮಿಡಿಯಲ್ ಮೆಷರ್ನ ತೊಗೊಳ್ಬೋದು. ಅಂದರೆ ಇವಾಗ ನಮ್ಮ ಕ್ಯಾಶ್ ಪ್ಲಾನಿಂಗ್ ಸರಿಯಾಗಿ ಮಾಡಿರಲಿಲ್ಲ ಅಂದರೆ ಅದು ಯಾತಕ್ಕೆ ನಾವು ಮಾಡಿದ್ದು ಸರಿ ಹೋಗಲಿಲ್ಲ ಅಂತ ನಮಗೆ ರೀಸನ್ಸ್ ಗೊತ್ತಾಗುತ್ತೆ. ವಿ ಕ್ಯಾನ್ ರೆಕ್ಟಿಫೈ ಅವರ್ ನೆಕ್ಸ್ಟ್ ಪ್ಲಾನ್ಸ್. ದೆನ್ ಲಿಮಿಟೇಷನ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಏನೇನು ಲಿಮಿಟೇಷನ್ಸು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ವಿ ಇಗ್ನೋರ್ ನಾನ್ ಕ್ಯಾಶ್ ಐಟಮ್ಸ್. ನಾವು ನಾನ್ ಕ್ಯಾಶ್ ಐಟಮ್ನ ಯಾವುದನ್ನು ಕನ್ಸಿಡರ್ ಮಾಡಲ್ಲ. ಅಂದರೆ ನಾನ್ ಕ್ಯಾಶ್ ಐಟಮ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂಥದ್ದನ್ನು ನಾವು ಇಗ್ನೋರ್ ಮಾಡೋದ್ರಿಂದ ಆ್ಯಕ್ಚುಲಿ ಅದೂ ಪಾರ್ಟ್ ಆಫ್ ದಿ ಬಿಸ್ನೆಸ್. ಆ್ಯಂಡ್ ಆಲ್ಸೋ ಇಟ್ ಆಲ್ಸೋ ಕನ್ಸ್ಯೂಮ್ಸ್ ವ್ಯಾಲ್ಯೂ ಇನ್ ದ ಎಂಟರ್ಪ್ರೈಸ್ ಪ್ರಾಫಿಟ್ ಶೇರ್. ಬಟ್ ಇಫ್ ಯು ಇಗ್ನೋರ್ ದಟ್ ದೆನ್ ಇಟ್ ಈಸ್ ನಾಟ್ ದ ಗುಡ್ ಮೆಷರ್. ನಾವು ಅದನ್ನು ನೆಗ್ಲೆಕ್ಟ್ ಮಾಡಿ ಏನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀವಿ, ಇದರಿಂದ ನಮಗೆ ಸಂಸ್ಥೆಯ ಒಂದು ವ್ಯವಹಾರ ಏನಿದೆ ಅನ್ನೋದು ಸರಿಯಾದ ಒಂದು ಚಿತ್ರಣ ಸಿಗೋದಿಲ್ಲ. ಹೀಗಾಗಿ ಇದು ಕೂಡ ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಇದೆಲ್ಲನೂ ಇಗ್ನೋರ್ ಮಾಡೋದು, ಅಂದರೆ ನಾನ್ ಕ್ಯಾಶ್ ಐಟಮ್ಸ್ನ ಇಗ್ನೋರ್ ಮಾಡೋ ಅಂಥದ್ದು ಕೂಡ ಒಂದು ಅದರ ಲಿಮಿಟೇಷನ್ ಆಗಿದೆ. ನೆಕ್ಸ್ಟ್, the cash balance as dividend by cash flow statement may not represent the real liquid position of the business. ಇವಾಗ ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಅಂದರೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದ್ರಿಂದ ನಮಗೆ ಎಕ್ಸಾಕ್ಟಾಗಿ ಲಿಕ್ವಿಡಿಟಿ ಪೊಸಿಷನ್ ಗೊತ್ತಾಗುತ್ತೆ ಅಂತ. ಆದರೆ ಕೆಲವು ಸಲ ಏನಾಗೋಗಿರುತ್ತೆ ಅಂದರೆ, ನಾವು ಕೆಲವು ಪೇಮೆಂಟ್ನ ಪೋಸ್ಟ್ಪೋನ್ ಮಾಡಿಬಿಟ್ಟಿರ್ತೀವಿ. ಅದು ಡಿವಿಡೆಂಡ್ ಆಗಿರ್ಬೋದು ಅಥವಾ ಇನ್ಯಾವುದೋ ಸ್ಯಾಲರೀಸ್ ಆಗಿರ್ಬೋದು, ಅದು ಆ್ಯಕ್ಚುಲಿ ಕೊಡಬೇಕಾಗಿರುತ್ತೆ ಬಟ್ ಅದನ್ನ ಪೋಸ್ಟ್ಪೋನ್ ಮಾಡಿರ್ತೀವಿ. ಈ ಥರ ಸಿಚುಯೇಷನ್ ಇದ್ದಾಗ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಿದ್ರೂ ಕೂಡ ನಮಗೆ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗದೇ ಇರ್ಬೋದು. ಆ್ಯಂಡ್ ದ ಮೇನ್ ಆಸ್ಪೆಕ್ಟ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ದಟ್ ಇಟ್ ಕೆನಾಟ್ ರೀಪ್ಲೇಸ್ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ನಾವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋದೇ ಬೇಡ ಅಂದರೆ P&L ಅಕೌಂಟ್ ಮಾಡೋದು ಬೇಡ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಿಬಿಡೋಣ, ಅಥವಾ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದು ಬೇಡ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾತ್ರ ಮಾಡೋಣ ಅಂತ ಅಂದ್ಕೊಂಡ್ರೆ ಅದೆರಡನ್ನ ಇದು ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಜಸ್ಟ್ ಕಾಂಪ್ಲಿಮೆಂಟರಿ ಫಾರ್ ಅದರ್ ಸ್ಟೇಟ್ಮೆಂಟ್ಸ್ ಬಟ್ ಇಟ್ ಕೆನಾಟ್ ಬಿ ದ ಆಲ್ಟರ್ನೇಟಿವ್ ಫಾರ್ ದೋಸ್ ಸ್ಟೇಟ್ಮೆಂಟ್ಸ್, ಬಿಕಾಸ್ income statement preparation is compulsory, and also fund flow statement gives us the changes of working capital ನಲ್ಲಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಕೊಡುತ್ತೆ. ಈ ರೀತಿಯಾದಂತಹ ಕಾನ್ಸೆಪ್ಟ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಮಗೆ ಕೊಡಲ್ಲ. ಹಾಗಾಗಿ ಅದೆರಡರ ಬದಲು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಸರಿಯಾದ ನಿರ್ಧಾರ ಆಗಿರಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಬೀಯಿಂಗ್ ಎ ವೈಡರ್ ಕಾನ್ಸೆಪ್ಟ್ ಆಫ್ ಫಂಡ್ಸ್, ಅ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರೆಸೆಂಟ್ಸ್ to us a more complete picture than a cash flow statement. ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟಿಂದ ಹೆಚ್ಚಿನ ಒಂದು ವಿಶಾಲವಾದಂತಹ ಮಾಹಿತಿ ಸಿಗುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಮತ್ತು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಕಂಪೇರ್ ಮಾಡಿದಾಗ
ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಒಂದು ಸೀಮಿತವಾದಂತಹ ಚಿತ್ರಣವನ್ನು ನಮಗೆ ಕೊಡುತ್ತೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ನಾವು ಏನೆಲ್ಲ ಫಂಡ್ನಲ್ಲಿ ಚೇಂಜ್ ಆಗುತ್ತೆ ಅದಷ್ಟನ್ನು ಕನ್ಸಿಡರ್ ಮಾಡ್ತೀವಿ. ಆದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ we consider only changes with regard to cash. So these are all the limitations of cash flow statement. So today we discussed importance, advantages and limitations of cash flow statement. These are all very simple aspects. Hope you enjoyed this session. Thank you very much.